ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಇವತ್ತು ಕುತ್ಕೊಂಡು ಹಿಂಗೆ ಯೋಚನೆ ಮಾಡ್ಬೇಕಾದ್ರೆ ತಲೆಗೊಂದು ಏನೋ ಬಂತು, ಅದು ನಿಜನೋ ಸುಳ್ಳೋ ಗೊತ್ತಿಲ್ಲ. ಅಂಡ್ ಯಾರು ಕೂಡ ಅದನ್ನ ಮನ್ಸಿಗೆ ಹಾಕೋಬಿಡಿ, ತಲೆಗೆ ಹಾಕೊಳ್ಳಿ. ಮನ್ಸಿಗೆ ಹಾಕೊಂಡ್ರೆ ಮರೆಯೋದು ಕಷ್ಟ ಆಗತ್ತೆ. ಅಂಡ್ ತಲೆಗೆ ಹಾಕೊಂಡ್ರೆ ಕೆಲ ನಿಮಿಷಗಳ ಕಾಲ ಅಥವಾ ಕೆಲ ಸೆಕೆಂಡ್ಗಳ ಕಾಲ ಯೋಚನೆ ಮಾಡಿ ಅದನ್ನ ಮರ್ತು ಬಿಡ್ತೀವಿ. ಅಂಡ್ ಸಾಕು, ನಮ್ಗಷ್ಟೇ ತಲೆಯಲ್ಲಿ ಒಂಚೂರು ಹಿಂಗೆ ಬಂದು ಹೋದ್ರೆ ಸಾಕು. ಏನಪ್ಪಾ ಅಂದ್ರೆ ರೀಸೆಂಟ್ ಕೆಲ ವರ್ಷಗಳ ಹಿಂದೆ ನೋಡೋದಾದ್ರೆ ಎಲೆಕ್ಟ್ರೋಲ್ ಬಾಂಡಿನ ಸ್ಕ್ಯಾಮ್ಗಳಾಯ್ತು, ಅದೆಲ್ಲರಿಗೂ ಗೊತ್ತೇ ಇದೆ. ಅಂಡ್ ರೀಸೆಂಟ್ 2025 ಅಥವಾ 26 ಸ್ಕ್ಯಾಮ್ ನೋಡೋದಾದ್ರೆ, ಅಂದ್ರೆ ಈ ವರ್ಷಗಳಲ್ಲಿ ಬಂದಿರೋ ಸ್ಕ್ಯಾಮ್ಗಳನ್ನ ನೋಡೋದಾದ್ರೆ ಸ್ಕಿಲ್ ಇಂಡಿಯಾ ಆಗಿರ್ಬೋದು ಅಥವಾ PM ಕೇರ್ಸ್ ಫಂಡ್ ಬಗ್ಗೆ ಆಗಿರ್ಬೋದು, ಈ ತರದ್ದೆಲ್ಲ ಒಂದಷ್ಟು ಸ್ಕ್ಯಾಮ್ಗಳ ಬಗ್ಗೆ. ಅಂದ್ರೆ ಫಾರ್ ಎಕ್ಸಾಂಪಲ್ ಇವಾಗ ಸ್ಕಿಲ್ ಇಂಡಿಯಾದು ತಗೊಂಡ್ರೆ 10,000 ಕೋಟಿಗೂ ಹೆಚ್ಚಿನ ದುಡ್ಡು ಎಲ್ಲೋಯ್ತು ಅಂತ ಗೊತ್ತಿಲ್ಲ. ಅಂಡ್ ಇದ್ದವ್ರದೇ ಅಕೌಂಟ್ ಡೀಟೇಲ್ಸ್ ಕೊಟ್ಟು ಅದು ಒಂದು ದೊಡ್ಡ ಸ್ಕ್ಯಾಮ್ ಮಾಡಿದ್ದಾರೆ. ಅದು ಎಷ್ಟು ಜನ ಗೊತ್ತಿದೆಯೋ ಗೊತ್ತಿಲ್ಲ. ಇನ್ ಕೇಸ್ ಗೊತ್ತಿಲ್ಲ ಅಂದ್ರೆ ನಾನು ಅದನ್ನ ತಿಳಿಸುವಂತಹ ಕೆಲಸವನ್ನ ಮಾಡ್ತೀನಿ, ಆಯ್ತಾ. ಈ ರೀತಿಯ ಸ್ಕ್ಯಾಮ್ಸ್ಗಳು ತುಂಬಾ ಆಗ್ತಿದೆ. ಇದೆಲ್ಲ ಒಂದಷ್ಟು ಯೋಜನೆಗಳು ತರ್ತಾರೆ, ಸ್ಕ್ಯಾಮ್ಸ್ ಹೆಸರಲ್ಲಿ ಒಂದಷ್ಟು ಹಣವನ್ನ ಬಿಡುಗಡೆ ಮಾಡ್ತಾರೆ, ಜನಕ್ಕೆ ತಲುಪುತ್ತಾ ಬಿಡುತ್ತೋ ಅದು ಸೆಕೆಂಡ್ರಿ. ಒಟ್ಟು ಯೋಜನೆಗಳಂತರೂ ಜಾರಿಗೆ ತರುವಂತದ್ದು ಏನೋ ಮಾಡ್ತಾರೆ. ಅಂಡ್ ನಮ್ಮ ಬಜೆಟ್ ಅಲ್ಲಿ ನೋಡೋದಾದ್ರೆ ತುಂಬಾ ಪ್ರಿಯಾರಿಟಿ ಕೊಡೋದು ಮಿಲಿಟರಿ ಫೋರ್ಸ್ಗೆ. ಅಂದ್ರೆ ನಮ್ಮ ದೇಶದ ಭದ್ರತೆಗೆ ಹೆಚ್ಚಿನ ಒತ್ತನ್ನ ನಾವು ಕೊಡೋದು ಹೌದು. ಅದು ಇವಾಗಲ್ಲ, ನಮಗೆ ಸ್ವತಂತ್ರ ಬಂದ ಕಾಲದಿಂದ ಇಲ್ಲಿವರೆಗೂ ನಾವು ಯಥೇಚ್ಛವಾಗಿ ಹಣವನ್ನ ಮೀಸಲಿಡ್ತೀವಿ ಅಂದ್ರೆ ಅದು ಭದ್ರತಾ ವ್ಯವಸ್ಥೆಗೆ ಮಾತ್ರ. ನಾವಿವತ್ತು ಭದ್ರತಾ ವ್ಯವಸ್ಥೆಯಲ್ಲಿ ಹೆಚ್ಚಿನ ಹಣ ಇಡೋದು ಗೊತ್ತಾಗಿದೆ ಆಲ್ರೆಡಿ, ಆಯ್ತಾ. ನಾವಿವತ್ತು ಯಾವ್ದ್ರಲ್ಲಾದ್ರೂ ಹಣವನ್ನ ಪ್ರಶ್ನೆ ಮಾಡಕ್ಕಾಗಲ್ಲ ಅಂತಂದ್ರೆ ಅದು ಭದ್ರತಾ ವ್ಯವಸ್ಥೆಗೆ ಸಂಬಂಧಪಟ್ಟಿದ್ದು. ನನಗನ್ಸಿದ್ದು, ನಮಗೆ ಎಷ್ಟೋ ಯೋಜನೆಗಳು ಗೊತ್ತಿದ್ರಲ್ಲಿ ಸ್ಕ್ಯಾಮ್ಗಳು ಇಷ್ಟೊಂದು ಆಗ್ತಿದೆ, ಇಷ್ಟೊಂದು ಹಗರಣಗಳು ಹೊರಗೆ ಬರ್ತಾ ಇದೆ. ಅಂಡ್ ಭದ್ರತಾ ವ್ಯವಸ್ಥೆಗೆ ಸರ್ಕಾರದ ಹಣ ಸರಿಯಾಗಿ ಖರ್ಚು ಆಗ್ತಾ ಇದೆಯಾ? ನಮಗೆ ಗೊತ್ತಿದ್ದೂನೇ ಇಷ್ಟು ಹಗರಣಗಳಾಗಬೇಕಾದ್ರೆ ನಮಗೆ ನಮ್ಮ ಭದ್ರತಾ ವ್ಯವಸ್ಥೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ, ಆಯ್ತಾ. ನಮ್ಮ ದೇಶದ ಭದ್ರತಾ ವ್ಯವಸ್ಥೆ ತುಂಬಾ ಚೆನ್ನಾಗಿದೆ, ಅದ್ರ ಬಗ್ಗೆ 3 ಮಾತಿಲ್ಲ. ಬಟ್ ಆ ಹಣ ಮೀಸಲಿಡೋದ್ರಲ್ಲಿ ಸರಿಯಾಗಿ ವೆಪನ್ಸ್ಗಳನ್ನ ಇಂತಿಂತದಕ್ಕೆ ಇದ್ದಿದ್ದಕ್ಕೇನೆ ಸರಿಯಾಗಿ ಬಳಸ್ತಾ ಇದ್ದಾರಾ? ಇವತ್ತು ಯಾವ್ದ್ರಲ್ಲಾದ್ರೂ ಕ್ವೆಶನ್ ಮಾಡಕ್ಕಾಗಲ್ಲ, ಯಾಕಿಷ್ಟು ಖರ್ಚಾಗಿದೆ, ಎಂತಕ್ಕಿಷ್ಟು ಖರ್ಚಾಗಿದೆ, ಇಂಥ ಉಪಕರಣಗಳಿಗೆ ಇಂಥ ವಸ್ತುಗಳಿಗೆ ಖರ್ಚಾಗಿದೆಯಾ ಅಂತ ಕೇಳಕ್ ಆಗದೆ ಇರುವಂತಹದ್ದು ಭದ್ರತಾ ವ್ಯವಸ್ಥೆಗೆ ಸಂಬಂಧಪಟ್ಟಿದ್ ಮಾತ್ರ. ಅಲ್ಲಿ ವೆಪನ್ಸ್ಗಳಾಗಿರ್ಬೋದು, ಅದೇ ನಮ್ಮ ದೇಶದ ಭದ್ರತೆಗೆ ಏನೇನು ಉಪಕರಣಗಳು ಬೇಕಾಗಿರತ್ತೆ ಅದನ್ನೆಲ್ಲ ಇಂಥದ್ದೇ ಪರ್ಟಿಕ್ಯುಲರ್ ಆಗಿ ಯೂಸ್ ಮಾಡಿರೋದಕ್ಕೆ ಹಣ ವೆಚ್ಚ ಮಾಡಿದೀವಿ ಅಂತ ಹೇಳಕ್ಕಾಗಲ್ಲ. ಅದು ಹೇಳೋದಿಲ್ಲ, ಬಿಕಾಸ್ ಆಫ್ ನಮ್ಮ ದೇಶದ ಸೆಕ್ಯೂರಿಟಿಗೋಸ್ಕರ. ಅದು ಕೇಳೋ ರೈಟ್ಸ್ ಯಾರಿಗೂ ಇಲ್ಲ. ಬಟ್ ನಮಗೆ ಗೊತ್ತಿರುವಂತಹ ಯೋಜನೆಗಳಲ್ಲೇ ಇಷ್ಟೆಲ್ಲ ಹಣ ಲೂಟಿ ಹೊಡಿಬೇಕಾದ್ರೆ ಅಂಡ್ ನಾವು ಪ್ರಶ್ನೆನೇ ಮಾಡೋಕ್ಕಾಗಲ್ಲ, ಎಷ್ಟು ವೆಚ್ಚ ಆಗಿದೆ, ಎಷ್ಟು ಖರ್ಚಾಗಿದೆ ಅಂತ ಕೇಳಕ್ಕಾಗದೆ ಇರುವಂತಹ ಸಿಸ್ಟಮ್ ಅಲ್ಲಿ ಏನಾಗಿದೆಯೋ ಗೊತ್ತಿಲ್ಲ. ಬಟ್ ಇದು ನನ್ನ ತಲೆಗೆ ಬಂದಿದ್ದ ಯೋಚನೆ ಅಷ್ಟೇ, ಯಾರು ಸೀರಿಯಸ್ ಆಗಿ ತಗೋಬೇಡಿ. ನನಗೆ ಇಂಥ ಯೋಚನೆಗಳು ಬರ್ತಾನೆ ಇರತ್ತೆ, ಆಯ್ತಾ. ಜಸ್ಟ್ ನೀವು ಹ್ಞೂ ಅಂದ್ರೆ ಓಕೆ, ನಿನ್ಗೆ ತಲೆ ಕೆಟ್ಟಿದೆ ಅಂತ ಹಾಕೋರು ತುಂಬಾ ಜನ ಇರ್ತಾರೆ. ಅಂಡ್ ಐ ಡೋಂಟ್ ಕೇರ್. ಬಟ್ ನನಗನ್ಸಿದ್ರೆ ನಾನು ಶೇರ್ ಮಾಡಿದೆ ಅಷ್ಟೇ. ಯಾಕಂದ್ರೆ ನಾವು ಇವತ್ತು ಅದರಲ್ಲಿ ಕ್ವಶನ್ ಮಾಡೋಕ್ಕಾಗಲ್ಲ. ಕ್ವಶನ್ ಮಾಡೋ ಏನು ಎಷ್ಟೊಂದು ಗೊತ್ತಿದ್ದ ಹಗರಣಗಳ ಬಗ್ಗೆ ಕ್ವಶನ್ ಮಾಡಿನೇ ಆದವ್ರು ಇದ್ದಾರೆ. ಇನ್ನು ಕಣ್ಣಿಗೆ ಕಾಣ್ಲಿಲ್ದನ್ನ ಕ್ವೆಶನ್ ಮಾಡಿ ನಾವು ಉಳಿಯೋದುಂಟೆ? ನಮ್ಮ ದೇಶದಲ್ಲಿ ನಾವು ಬದುಕಬೇಕು ಅಂದ್ರೆ ಬೇಡ ಬಿಡಿ,